ಇವತ್ತು ಅಪವರ್ತನಗಳು ಅಂದರೆ ಫ್ಯಾಕ್ಟರ್ಸ್ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಉದಾಹರಣೆಯಾಗಿ ನಮ್ಮ ಹತ್ರ 6 ನಕ್ಷತ್ರಗಳಿದೆ ಅಂತ ತಿಳ್ಕೊಳ್ಳಿ. 1, 2, 3, 4, 5, 6. ಈ 6 ನಕ್ಷತ್ರಗಳನ್ನ ಯಾವ ಬಗೆಯಲ್ಲಿ ಆಯತಾಕಾರಗಳಲ್ಲಿ ಜೋಡಿಸ್ಬೋದು. ಮೊದಲನೇದಾಗಿ ಎಲ್ಲ 6 ನಕ್ಷತ್ರಗಳನ್ನ ಒಂದೇ ರೇಖೆಯಲ್ಲಿ ಬರಿತೀನಿ. ಇದು ಒಂದು ಬಗೆ. ಒಂದು ಸಾಲು 6 ನಕ್ಷತ್ರಗಳು. ಇದನ್ನ ನಾನು 1 × 6 ಅಂತ ಬರಿಬೋದು. ಎರಡನೇ ಬಗೆ ಹೇಗೆ ಅಂತ ನೋಡೋಣ. ಈ ಎರಡನೇ ಬಗೆಯಲ್ಲಿ ನಾನು 2 ಸಾಲು ಬರಿಬೋದು. ಈ 6 ನಕ್ಷತ್ರಗಳನ್ನ 2 ಸಾಲಾಗಿ ಜೋಡಣೆ ಮಾಡಿದ್ರೆ ಇದೊಂದು ಬಗೆ. 2, 6, 3. ಇದನ್ನ ನಾನು 2 × 3 ಅಂತ ಬರಿಬೋದು. ಮೂರನೇ ಬಗೆ ಹೇಗೆ ಯೋಚನೆ ಮಾಡಿ ನೀವೇ. ಮೂರನೇ ಬಗೆ 3 ಸಾಲಾಗಿ ಬರಿಬೋದು. ಇವಾಗ ನಾನು 6 ನಕ್ಷತ್ರಗಳನ್ನ 3 ಸಾಲಾಗಿ ಬರೆದ್ರೆ ಹೀಗೆ ಬರಿಬೋದು. 3 ಮತ್ತು 2. ಇದನ್ನೇ ನಾನು 3 × 2 ಅಂತ ಬರೀತೀನಿ. ಈಗ ಇಲ್ಲಿ ನಾವು ನೋಡಿದ ಹಾಗೆ ಈ 4 ಅಕ್ಷರಗಳು 1, 6, 2, 3 ಇವುಗಳನ್ನ ನಾವು ಅಪವರ್ತನಗಳು, 6 ಅಕ್ಷರದ ಅಪವರ್ತನಗಳು ಅಂತ ಹೇಳ್ತೀವಿ. ಕ್ರಮವಾಗಿ ಬರಿತೀನಿ. 1, 2, 3, 6. ಈ ಯಾವುದೇ ಅಕ್ಷರಗಳಿಂದ 6ಅನ್ನ ಭಾಗಿಸಿದ್ರೆ ನಮ್ಗೆ ಉಳಿಯೋದು 0. ಇವುಗಳನ್ನ 6ರ ಅಪವರ್ತನಗಳು ಅಂತ ಕರಿತೀವಿ. ನಾವೇ ಪರೀಕ್ಷೆ ಮಾಡೋಣ. 6ರಿಂದ 1ಅನ್ನ ಭಾಗಿಸಿದ್ರೆ ಉಳಿಯೋದು 0. ಹಾಗೆ 6ರಿಂದ 2ಅನ್ನು ಭಾಗಿಸಿದ್ರೂ ಉಳಿಯೋದು 0. 2ಅನ್ನ 3 ಜೊತೆ ಗುಣಿಸಿದ್ರೆ ಸಿಗೋದು 6. ನಾವು ನೋಡಿದ ಹಾಗೆ 6ಅನ್ನ 2 ಮತ್ತು 1ರಿಂದ ಸಂಪೂರ್ಣವಾಗಿ ಭಾಗಿಸ್ಬೋದು. ಅಂದರೆ ಕೊನೆಗೆ 0 ಉಳಿಯೋ ತನಕ ಭಾಗಿಸ್ಬೋದು. ಇವಾಗ 3ಅನ್ನು ಪರೀಕ್ಷೆ ಮಾಡೋಣ. 3ರಿಂದ ಭಾಗಿಸಿದ್ರೆ ಆಗ್ಲೂ ಕೂಡ 0 ಉಳಿಯುತ್ತೆ. ಆದ್ರಿಂದ ನಾವು 3ಅನ್ನು ಕೂಡ 6ರ ಅಪವರ್ತನ ಅಂತ ಕರಿಬಹುದು. ನೀವು ಗಮನಿಸಿರ್ಬೋದು, ಯಾವುದೇ ಸಂಖ್ಯೆಯು ಅದೇ ಸಂಖ್ಯೆಯ ಭಾಜಕವಾಗಿರುತ್ತದೆ. ಅಂದ್ರೆ ಅದೇ ಸಂಖ್ಯೆಯಿಂದ ಯಾವುದೇ ಸಂಖ್ಯೆಯನ್ನ ಭಾಗಿಸಿದ್ರೆ ನಮಗೆ 0 ಉಳಿಯುತ್ತೆ. ಹಾಗೆ 1ರಿಂದ ನೀವು ಯಾವುದೇ ಸಂಖ್ಯೆಯನ್ನು ಭಾಗಿಸಿದ್ರು ಕೂಡ ಕೊನೆಗೆ ನಮಗೆ 0 ಉಳಿಯುತ್ತೆ. ಒಂದು ಸಂಖ್ಯೆಯ ಅಪವರ್ತನಗಳು ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಈಗ 120ರ ಎಲ್ಲ ಅಪವರ್ತನಗಳನ್ನ ಕಂಡುಹಿಡಿಯೋ ಒಂದು ಅಭ್ಯಾಸ ಮಾಡೋಣ. 1ರಿಂದ ಶುರು ಮಾಡಿ 120ರ ಎಲ್ಲ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಇವಾಗ ನಮಗ್ ಗೊತ್ತು ಸಂಖ್ಯೆ 1 ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಅಪವರ್ತನ ಅಂತ. ಅಂದ್ರೆ ಇವಾಗ 1ರನ್ನು 120ರಿಂದ ಗುಣಿಸಿದ್ರೆ 120 ಸಿಗುತ್ತೆ. ಆದ್ರಿಂದ 1 120ರ ಅತಿ ಚಿಕ್ಕದಾದ ಅಪವರ್ತನ ಹಾಗೂ 120 ಅತಿ ದೊಡ್ಡದಾದ ಅಪವರ್ತನ. ಎಲ್ಲ ಅಪವರ್ತನಗಳ ಒಂದು ಪಟ್ಟಿ ಮಾಡೋಣ. ಅದರಲ್ಲಿ 1 ಮತ್ತು 120ರನ್ನು ಬರಿತೀನಿ. 1 ಮತ್ತು 120. ಈಗ 2ಅನ್ನು ತಗೊಳ್ಳೋಣ. ಇವಾಗ 2ಅನ್ನ
ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸಿದ್ರೆ ನಮ್ಗೆ 120 ಸಿಗತ್ತಾ ಅಂದರೆ 2 120ರ ಅಪವರ್ತನ ಅಂತ ಕಂಡುಹಿಡಿಯಬೇಕು. ಪರೀಕ್ಷೆ ಮಾಡೋಣ. 120ರನ್ನ 2ರಿಂದ ಭಾಗಿಸಿದ್ರೆ ನಮಗೆ ಕೊನೆಗೆ 0 ಉಳಿಯುತ್ತೆ. ಯಾಕೆಂದರೆ 2ರನ್ನ 60ರಿಂದ ಗುಣಿಸಿದ್ರೆ 120 ಸಿಗುತ್ತೆ. ಆದ್ದರಿಂದ 2 ಅಪವರ್ತನಗಳು ಕಂಡುಹಿಡಿದು ಈಗ 2 ಹಾಗೂ 60. ಈ ಎರಡು ಸಂಖ್ಯೆಗಳನ್ನು ಅಪವರ್ತನಗಳ ಪಟ್ಟಿ ಬರಿತೀನಿ. 2 ಮತ್ತು 60. ಈಗ 3 ಸಂಖ್ಯೆಗೆ ಹೋಗೋಣ. 3ನ್ನ ಯಾವುದೇ ಒಂದು ಅಕ್ಷರದಿಂದ ಗುಣಿಸಿದ್ರೆ ನಮಗೆ 120 ಸಿಗತ್ತಾ? ಪರೀಕ್ಷೆ ಮಾಡೋಣ. 120ರನ್ನ 3ರಿಂದ ಭಾಗಿಸಿದ್ರೆ ನಮಗೆ 0 ಉಳಿಯುತ್ತೆ. ಏಕೆಂದರೆ 3ನ್ನ 40ರಿಂದ ಗುಣಿಸಿದ್ರೆ 120 ಸಿಗತ್ತೆ. ಅದರಿಂದ ಇನ್ನೆರಡು ಅಪವರ್ತನಗಳು ಕಂಡುಹಿಡಿದ್ವಿ, 3 ಮತ್ತು 40. ಈ ಎರಡು ಸಂಖ್ಯೆಗಳನ್ನು ಪಟ್ಟಿಯಲ್ಲಿ ಬರೀತೀನಿ, 3 ಮತ್ತು 40. ಹೀಗೆ ಮುಂದುವರಿಸ್ಕೊಂಡು ಹೋಗೋಣ. ಇವಾಗ 4 ಸಂಖ್ಯೆ ನಮಗೆಲ್ಲ ಗೊತ್ತು. 4ರನ್ನ 30ರಿಂದ ಗುಣಿಸಿದ್ರೆ 120 ಸಿಗತ್ತೆ. ಆದ್ರಿಂದ 4 ಹಾಗೂ 30 2 ಅಪವರ್ತನಗಳ ಪಟ್ಟಿಯಲ್ಲಿ ಬರಿತೀನಿ. ಹೀಗೆ ನಿಮ್ಮ ಮನಸ್ಸಲ್ಲಿ ಯೋಚಿಸಿ, 5ರಿಂದ ಯಾವುದೇ ಅಕ್ಷ ಸಂಖ್ಯೆಯನ್ನಾದರೂ ಗುಣಿಸಿದ್ರೆ ನಮ್ಗೆ 120 ಸಿಗತ್ತಾ? ನಮ್ಗೆ ಗೊತ್ತು, 5ರನ್ನ 24ರಿಂದ ಗುಣಿಸಿದ್ರೆ 120 ಸಿಗತ್ತೆ. ಇದನ್ನ ನಾವು ಪರೀಕ್ಷೆನೂ ಮಾಡೋಣ. ನೂರ 120ರನ್ನ 5ರಿಂದ ಭಾಗಿಸ್ತೀನಿ. ಹಾಗೆ ಕೊನೆಗೆ 0 ಉಳಿಯುತ್ತೆ. ಇನ್ನೆರಡು ಅಪವರ್ತನಗಳು ಸಿಕ್ಕಿದ್ವು, 5 ಮತ್ತು 24. ಅದೆರಡನ್ನು ಪಟ್ಟಿಯಲ್ಲಿ ಬರೀತೀನಿ. ಈಗ 6ಕ್ಕೆ ಹೋಗೋಣ. 6 ಸಂಖ್ಯೆ ಇದು ನಮ್ಗೆ ಸುಲಭ. 6ನ್ನ 20ರಿಂದ ಗುಣಿಸಿದ್ರೆ 120 ಸಿಗುತ್ತೆ. ಆದ್ರಿಂದ 6 ಮತ್ತು 20. ಈಗ 7 ಬಗ್ಗೆ ಯೋಚನೆ ಮಾಡಿದ್ರೆ 120ರನ್ನ 7ರಿಂದ ಭಾಗಿಸಕ್ಕಾಗತ್ತಾ? ಪರೀಕ್ಷೆ ಮಾಡೋಣ. ಐವತ್ತರನ್ನ 7ರಿಂದ ಭಾಗಿಸಕ್ಕಾಗೋದಿಲ್ಲ. ಆದ್ರಿಂದ ನಮಗೆ ಕೊನೆಗೆ 0 ಉಳಿಯೋಲ್ಲ. ಸೊ ನಮ್ಗೆ ಏನ್ ಗೊತ್ತಾಯ್ತು? 7 ಸಂಖ್ಯೆಯು 120ರ ಅಪವರ್ತನ ಅಲ್ಲ ಅಂತ. ಆದ್ರಿಂದ 7ನ್ನ ಬಿಟ್ಬಿಟ್ಟು 8ಕ್ಕೆ ಮುಂದುವರಿಯೋಣ. ಇವಾಗ 8ರನ್ನ ಬೇರೆ ಯಾವುದೇ ಸಂಖ್ಯೆಯಿಂದ ಗುಣಿಸಿದ್ರೆ ನಮ್ಗೆ 120 ಸಿಗತ್ತಾ? ಇವಾಗ ನೀವು 8ರ ಮಗಿನ ನೀವು ಮನಸ್ಸಲ್ಲಿ ಯೋಚಿಸಿದ್ರೆ ಅದರಲ್ಲಿ 120 ಬರತ್ತಾ ಅಂತ ಯೋಚನೆ ಮಾಡ್ಬೋದು. ಇವಾಗ ಭಾಗಿಸೋ ಪ್ರಯತ್ನ ಪಡೋಣ. 120ರನ್ನ 8ರಿಂದ ಭಾಗಿಸಿದ್ರೆ ನಮಗೆ 0 ಉಳಿಯುತ್ತೆ. 8 ಮತ್ತು 15 ಇನ್ನೆರಡು ಅಪವರ್ತನಗಳು ಸಿಕ್ತು. ಎಂಟು ಮತ್ತು 15 ಇವೆರಡನ್ನು ಪಟ್ಟಿಯಲ್ಲಿ ಬರಿತೀನಿ. ಈಗ 9ರ ಬಗ್ಗೆ ಯೋಚನೆ ಮಾಡಿ. 9ರ ಮಗ್ಗಿನಲ್ಲಿ 120 ಬರೋದಿಲ್ಲ. ಆದ್ರಿಂದ 9ನ್ನು ಬಿಟ್ಬಿಟ್ಟು ಮುಂದೆ 10ಕ್ಕೆ ಹೋಗೋಣ. 10 ಸುಲಭ. 10ರನ್ನ 12 ಜೊತೆ ಗುಣಿಸಿದ್ರೆ 120 ಸಿಗತ್ತೆ. ಆದ್ರಿಂದ 10 ಹಾಗೂ 12 ಇವೆರಡನ್ನು ಈ ಪಟ್ಟಿನಲ್ಲಿ ಬರಿಬೋದು.
ಹಾಗೆ 11ರ ಮಗ್ಗಿನಲ್ಲಿ 120 ಬರೋದಿಲ್ಲ, ಆದ್ರಿಂದ 11ದ್ದು ಅಪವರ್ತನ ಆಗಿರೋದಿಲ್ಲ. ಈ ಪಟ್ಟಿಯಲ್ಲಿ 120ರ ಎಲ್ಲ ಅಪವರ್ತನಗಳನ್ನು ಗುರುತಿಸಿದ್ವಿ.